ನಾನು ಸರೋಜಾ ಚಂಗೊಳ್ಳಿ. ನಿಮಗೆಲ್ಲರಿಗೂ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತೊಂದು ಮುಖ್ಯವಾದ ಕಾನೂನು ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಅಪ್ರಾಪ್ತ ಮಕ್ಕಳಿಗೆ ಅಂದರೆ 18 ವರ್ಷ ತುಂಬುವ ಮೊದಲೇ ನಿಮ್ಮ ಮಕ್ಕಳಿಗೆ ವೆಹಿಕಲ್ ಕೊಟ್ಟು ಹೊರಗಡೆ ಕಳಿಸ್ತೀರಿ ಅಂದ್ರೆ ಖಂಡಿತವಾಗಲೂ ದಂಡ ಕಟ್ಟಲಿಕ್ಕೆ ನೀವು ತಯಾರಿರಬೇಕು. ಶಿವಮೊಗ್ಗದ ಪೂರ್ವ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ ಶಿವಮೊಗ್ಗದ ಕೋಟೆ ರಸ್ತೆ ಎಂಬ ಏರಿಯಾದಲ್ಲಿ 17 ವರ್ಷದ ಬಾಲಕನೊಬ್ಬ ಆತನ ತಾಯಿ ಸೋಹನ್ ರಾಜ್ ಪುರೋಹಿತ್ ಅವರ 2 ವೀಲರ್ ವೆಹಿಕಲ್ ನಲ್ಲಿ ಹೋಗುವಾಗ ಪೊಲೀಸರು ಆತನನ್ನ ನಿಲ್ಲಿಸಿ ಅವನ ಡೇಟ್ ಆಫ್ ಬರ್ತ್ ಅನ್ನ ನೋಡಿದಾಗ ಆತನಿಗೆ 18 ವರ್ಷ ತುಂಬಿರೋದಿಲ್ಲ. ಅಂದರೆ ಇನ್ನು 17 ವರ್ಷ ವಯೋಮಿತಿಯ ಬಾಲಕನೊಬ್ಬ ತನ್ನ ತಾಯಿಯ 2 ವೀಲರ್ ವಾಹನದಲ್ಲಿ ಹೋಗುವುದನ್ನ ಕಂಡುಹಿಡಿದಂತಹ ಪೊಲೀಸರು 30/1/2024 ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸುತ್ತಾರೆ. ಶಿವಮೊಗ್ಗದ 3ನೆಯ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರು ಆತನ ತಾಯಿ ಸೋಹನ್ ರಾಜ್ ಪುರೋಹಿತ್ ಅವರಿಗೆ 30,000 ರೂಪಾಯಿ ದಂಡವನ್ನ ಹಾಕಿರುತ್ತಾರೆ. ಅಂದರೆ ಪೂರ್ವ ಸಂಚಾರ ಠಾಣೆಯ PSI ನವೀನ್ ಕುಮಾರ್ ಮಠಪತಿ ಅವರು ಹಾಕಿರುವಂತಹ ಚಾರ್ಜ್ ಶೀಟಿನ ಅನ್ವಯ ಮಾನ್ಯ ನ್ಯಾಯಾಧೀಶರು ಆತನ ತಾಯಿಗೆ ಅಂದರೆ ಆ 2 ವೀಲರ್ ಗಾಡಿಯ ಓನರ್ ಆಗಿರುವಂತಹ ಆತನ ತಾಯಿ ಸೋಹನ್ ರಾಜ್ ಪುರೋಹಿತ್ ಅವರಿಗೆ 30,000 ದಂಡವನ್ನ ಹಾಕಿರುತ್ತಾರೆ. ಇತ್ತೀಚೆಗೆ ಬಂದಂತಹ ಅಮೆಂಡ್ಮೆಂಟ್ ಪ್ರಕಾರ ಕೋರ್ಟ್ 25ರಿಂದ 30,000ವರೆಗೂ ದಂಡ ಹಾಕ್ಲಿಕ್ಕೆ ಅವಕಾಶ ಕಾನೂನಲ್ಲೇ ಇರೋದ್ರಿಂದ ಖಂಡಿತವಾಗಲೂ ಇನ್ನು ಮುಂದೆ ಮೈನರ್ ಮಕ್ಕಳ ಕೈಯಲ್ಲಿ ಗಾಡಿಯನ್ನ ಕೊಡಬೇಡಿ. ಹಾಗೆ ಎದುರುಗಡೆ ಬರುವಂತಹ ಇತರರಿಗೂ ನೀವು ಅಪಘಾತಕ್ಕೆ ಕಾರಣವನ್ನ ಮಾಡಿ ಕೊಡಬೇಡಿ. ಹಾಗೆ ಅನಾವಶ್ಯಕವಾಗಿ ದಂಡವನ್ನ ಕಟ್ಟಿ ನಿಮ್ಮ ಹಣವನ್ನ ವೃಥ ಪೋಲು ಮಾಡ್ಕೋಬೇಡಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಈ ಫೈನ್ ಹಾಕಿರುವಂತಹ ಕೇಸಿನ ನಂಬರು CC 228/2024 ಆಗಿರುತ್ತದೆ. ನೀವೀಗ ನೋಡಬಹುದು ಅವರು ಕೋರ್ಟಿಗೆ ಕಟ್ಟಿರುವಂತಹ ರಶೀದಿಯನ್ನು ನಾನು ಪ್ರಿಂಟ್ಔಟ್ ತೆಗೆದು ತೋರಿಸ್ತಾ ಇದ್ದೀನಿ. ಸೋನಲ್ ರಾಜ್ ಪುರೋಹಿತ್ ಅವರು ಕೋರ್ಟಿಗೆ ಕಟ್ಟಿರುವಂತಹ ರಶೀದಿ ಇದು. ಇದರಲ್ಲಿ 30,000 ಹಣವನ್ನ ಸರ್ಕಾರಕ್ಕೆ ಮೈನರ್ ಮಗನಿಗೆ ಗಾಡಿ ಕೊಟ್ಟ ಪ್ರಯುಕ್ತ ಕಟ್ಟಿರುತ್ತಾರೆ. ನೀವು ಆನ್ಲೈನ್ ಅಲ್ಲೇ ಬೇಕಾದ್ರೆ ಚೆಕ್ ಮಾಡಿಕೊಂಡು CC ನಂಬರ್ 228/24 JMFC 3rd ಅಡಿಷನಲ್ ಕೋರ್ಟ್ ಶಿವಮೊಗ್ಗ ಅಂತ ಹೊಡೆದ್ರೆ ನೀವು ಫೈನ್ ಹಾಕಿರುವ ಈ ಕೇಸಿನ ಸತ್ಯಾಸತ್ಯತೆಯನ್ನು ಸಹ ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮೊದಲ ಬಾರಿಗೆ ಸರೋಜಾ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.